ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಕರೆಕ್ಟಾಗಿ 6:30 ನಿಮ್ಮ ಮುಂದೆ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಏನಂತ ಅಂದರೆ, ಇವತ್ತು ಪ್ರೀತಿಯವರು ಬೆಂಗಳೂರಿಗೆ ಹೊರಟಿದ್ದಾರೆ. ಅವ್ರ ಜೊತೆ ಅಂದರೆ ಮಗು ಕರ್ಕೊಂಡು ಅವ್ರ ಜೊತೆ ನಾವು ಕೂಡ ಹೋಗ್ತಾಯಿದ್ದೀವಿ. ಒಂದು 3-4 ದಿನ ಇದ್ದು ಬರೋಣ ಅಂತ ಹೇಳಿಬಿಟ್ಟು. ಅಮ್ಮ ಬರ್ತಾಯಿಲ್ಲ. ಎದ್ದಿ ಕಣ್ಣಲ್ಲೇ ಮುಖ ಕಣ್ಣಿಸಿದ ತಕ್ಷಣ ಮಾಡಿದ್ದೀನಿ. ನಂದು ಏನಾದರೆ ಎದ್ದ ತಕ್ಷಣ ಫೇಸ್ ತುಂಬ ಉದ್ದಂಗೆ ಆಗ್ಬಿಟ್ಟಿರುತ್ತೆ ಕಣ್ಣತ್ರ ಎಲ್ಲ. ಹಾಗಾಗಿ ನಿದ್ದೆ ಸರಿಯಾಗಿಲ್ಲಲ್ವ, ಹಂಗಾಗಿ ಕರೆಕ್ಟಾಗಿ 6:30 ಗಂಟೆಗೆ ಹೋಗೋಣ ಅಂತ ಹೇಳಿದ್ರೆ ಅವಳೇ ಬಂದ್ಬಿಟ್ಟವ್ರೆ. ನಾನು ಎದ್ದಿರೋದು ಅವರು 6 ಗಂಟೆಗೆ ಫೋನ್ ಮಾಡೋರು ಎದ್ಬಿಟ್ಟು. ಸರಿ ಅಂದ್ಬಿಟ್ಟು ನಾನು ಈಗ ರೆಡಿಯಾಗಿದ್ದೀನಿ. ಈಗ ಅಮ್ಮನ ಮನೆ ಹತ್ರಕ್ಕೆ ಹೋಗೋಣ. ಇನ್ನು ಬೆಂಗಳೂರಿಗೆ ಹೋಗಿ ಸಿಗ್ತೀನಿ ವ್ಲಾಗ್ನ. ಯಾಕೆಂದರೆ ಫುಲ್ ನಿದ್ದೆ ಮಾಡ್ಕೊಂಡೆ ಹೋಗೋದು. ನಾನಂತೂ ಎದ್ದಿರಲ್ಲ. ಕಣ್ಣು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಓದಿದೆ ಅಂತ. ನಿದ್ದೆ ಅಷ್ಟು ಆಗಿಲ್ಲ. ರಾತ್ರಿ ಮನ್ಗಿದ್ದು ಲೇಟ್ ಆಯಿತು, ಅದಕ್ಕೋಸ್ಕರ. ಸರಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋಸ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸರಿ, ನಾನು ಬೆಂಗಳೂರಿಗೆ ಹೋಗಿ ಶೇರ್ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಬನ್ನಿ ಹೊರಡೋಣ. ಟೈಮ್ ಆಗಿದೆ. ಫೋನ್ ಮಾಡ್ತಾ ಇದ್ದಾರೆ ಅವರು. ತುಂಬ ಟ್ರಾಫಿಕ್ ನಡುವೆ ಫೈನಲಿ 1 ಗಂಟೆ ಟ್ರಾಫಿಕಲ್ಲಿ ವೆಯ್ಟ್ ಮಾಡಿ ಮನೆಗೆ ಬಂದು ತಲುಪಿದ್ವಿ. ನಮ್ಮ ಮಾಮನು ಬೆಲೆ ಬಾಳ್ತಾನೆ. ಐ ಮೀನ್ ಯೂಸ್ ಅಲ್ಲಿ ನೀವು ಇನ್ಕಡಿ ನೀವು ತಣ್ಣೀರೋ ತಣ್ಣೀರೋ ಸೈಡ್ ಬಿಡ್ರಿ ಅವ್ರಿಗೆ. ವೆರಿ ಗುಡ್. ನಿಮ್ಮ ಮಗನ ಕೈ ರುಚಿ ವಿಚಾರ ಅಂತ ಕಡೆ ಆ ಮಗುನ ಮಲಗಿಸಿ ಒಂದು ಫೋಟೋ ಅಷ್ಟೇ. ಡುಂಬಾ 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 ಡುಂಬುರಾ ಅಲ್ಲ ಪ್ರೀತಿ ಸಿಂಚು. ನಾವು ಬಂದ್ವಿ. ಹೀರೆಕಾಯಿ ಇಲ್ಲಿ ರಾಯ್ತಾ ಎಲ್ಲ ಕ್ಲೀನ್ ಆದ್ಮೇಲೆ ಇವತ್ತಿಲ್ಲ ನಾಳೆ ತಿಂಡಿ ಏನು ಮಾಡಿದೆ ತೋರಿಸು. ಒಟ್ಟ ಸುಸ್ತಾಗಿ ಹೋಗೈತೆ ಆ ಟ್ರಾಫಿಕಲ್ಲಿ ಬರೋದ್ರಲ್ಲಿ. ಓ, ಮಶ್ರೂಮ್ ದಮ್ ಬಿರಿಯಾನಿ, ಮಶ್ರೂಮ್ ಸೋಯಾ ಚಂಕ್ಸ್ ಎಕ್ಸೆಟರಾ ಎಕ್ಸೆಟರಾ ಎಕ್ಸೆಟರಾ. ಚೆನ್ನಾಗಿ ಬಂದೈತೆ ಆಕ್ಚುಲಿ. ಇದು ಯಾವ ಗಿಡನೇ ಇದು? ಹೌದೌದು, ತುಂಬಾ ಚೆನ್ನಾಗಿ ಬಂದಿದೆ. ಹೂ ಬಿಟ್ಟಿದ್ದಲೆ ಚೆನ್ನಾಗಿ ಕಾಣಿಸ್ತೈತೆ. ಮನಿ ಪ್ಲಾಂಟ್ ಹೊಟ್ಟೋಗ್ಬಿಟ್ಟೈತೆ. ಇಲ್ಲ, ಕಟ್ ಮಾಡ್ತೀನಿ. ಎಲ್ಲ ಸರಿ ಹೋಗುತ್ತೆ. ಈಗ ಸಿಗುತ್ತೈತಲ್ಲ, ನೀರು ಹಾಕಿಲ್ಲ. ಬಿಡು, ನೀರು ಹಾಕ್ತಿದ್ರೆ ಇದು ಚೆನ್ನಾಗಿ ಬಂದೈತೆ. ಎಲ್ಲ ರೆಡಿ ಮಾಡಬೇಕು, ಕ್ಲೀನ್ ಮಾಡಬೇಕು. ಗಬ್ಬೆ ಬರ್ಸ್ ಕೂರಿಸ್ಬಿಟ್ಟು ಮತ್ತೆ ಬಾಲ್ಕನಿ ಎಲ್ಲ. ಒಂದು ಪ್ಯಾಕೆಟ್ ಯಾಕೆ ಬಿಟ್ಟು ಬ್ಲೀಚಿಂಗ್ ತಂದಿದ್ದಲ್ಲ ನಾನು ಹಾಕ್ತೀನಿ. ಚಿಟ್ಟೆನು ನಾನು ಒಂದೇ ಕತೆ. ಇದು ಚಿಟ್ಟೆ ಬೇಡ ಬೇಡ, ಅವ್ರ ತಟ್ಟೆಲ್ಲ ತಿನ್ಕೊಳ್ಳಿ. ಹೌದಾ? ಇದಂಗೆ ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಂಡಿದ್ದೀವಿ. ನೋಡಿ, ಹೆಣ್ಮಕ್ಳಿಲ್ಲ ಅಂದರೆ ಮನೆ ನೋಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಬಂದಾಗ ತೋರಿಸಿದೆ ಮನೆ ಹೆಂಗಿತ್ತು ಅಂತ. ಇವತ್ತಂತೂ ನೋಡೋಕ್ಕಾಗ್ತಾಯಿಲ್ಲ, ಹಂಗೆ ಮಾಡಿ ಕೂರ್ಸಿದ್ದಾನೆ. ಎಲ್ಲ ಹರ್ರಗ್ಬಿಟ್ಟೈತೆ ಇಲ್ಲಿ ನೋಡಿ. ಬಾಲ್ಕನಿ ಕೂರಿಸಿ ಎಲ್ಲ ಕ್ಲೀನ್ ಒಂದೊಂದು ಏನಾರು ಮಾಡ್ಕೊಂಡು. ಊರಿಂದ ತಂದಿರೋ ಲಗೇಜ್ಗಳು. ಟೀ ಮಾಡ್ತಿದ್ದಾಳೆ ಸದ್ಯಕ್ಕೆ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೋತಾ ಇದ್ದೀವಿ. ನಾನು ಅಡುಗೆ ಮಾಡ್ಕೊಂಬಿಡೋಣ ಅಂತ ಫಸ್ಟಿಗೆ ಮೊಸಪ್ಪು ಸಾರು ಅನ್ನ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಮೊಸಪ್ಪು ಮಾಡಿಬಿಟ್ಟು ಮುದ್ದೆ ರಾತ್ರಿ ಮಾಡೋಣ. ಪ್ರೀತು ಪ್ರೀತು ಓಯ್, ಹೌದಾ? ಹೌದಾ, ಸರಿ ಸರಿ. ಹಾಗೆ ಅಡುಗೆ ಮನೆಯೂ ಕೂಡ ತುಂಬ ಹರಗ್ಬಿಟ್ಟಿದೆ. ಫಸ್ಟಿಗೆ ಅಡುಗೆ ಮಾಡಿಯೆಲ್ಲ ಇಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ಮೊದಲಿಗೆ ಎಲ್ಲ ಅಡುಗೆ ಮಾಡ್ತಾಯಿದ್ದೀನಿ. ಮೊಸಪ್ಪು, ರೈಸು.
ಕ್ಲೀನ್ ಮಾಡಿದ್ದೀವಿ ಅಡುಗೆ ಮನೆ. ಅಷ್ಟು ಬಟ್ಟೆ ಮಡಿಸಿ ಮುಕ್ಕಾಲು ಭಾಗ ಒಂದೇ ದಿನ ಕೆಲಸ ಇಷ್ಟೊಂದಾಯಿತು ಮಾಡೋದ್ರಲ್ಲಿ ಇಷ್ಟು ಕೆಲಸ. ನಾಳೆ ಹೊತ್ತಿಗೆಲ್ಲ ಮುಗ್ದೋಗೋದು ಪೂರ್ತಿ. ಮನೆಯೆಲ್ಲ ಒರೆಸೆಲ್ಲ ಕ್ಲೀನ್ ಆಗಿ ಬೆಳಗ್ಗೆ ಬಂದಾಗ ಮನೆ ಅವಸ್ಥೆ ನೋಡಿ ಒಂದು ಕ್ಷಣ ಬೆಚ್ಚ ಬಿದ್ದೋದು. ನಾವು 3 ಜನ ಹೆಣ್ಮಕ್ಳಿಲ್ಲ ಅಂದರೆ ಬರೀ 6 ತಿಂಗಳಿಗೆ ಎಷ್ಟು ಗಂಡು ಮಕ್ಳುಗಳು ಏನು ಮಾಡ್ಕೊಂತ ಸಣ್ಣ ಪುಟ್ಟ ಪಾಪ ಅವು ಕೆಲಸ ಬಿಟ್ಟು ಮಾಡೋಕ್ಕಾಗಲ್ಲ. ಆದ್ರೆ ಹೆಣ್ಮಕ್ಳಷ್ಟು ನೀಟ್ನೆಸ್ಸಾಗಿ ಮಾಡಲ್ಲ. ಇದಂತೂ ಕನ್ಫರ್ಮ್ ಆಯಿತು. ಇನ್ನೊಂದು ನಾಳೆ ಒಂದು ದಿವಸ ಕಂಪ್ಲೀಟಾಗಿ ಮನೆಯೆಲ್ಲ ಒರೆಸಿ ನೀಟಾಗಿ ಮಾಡಿಕೊಂಡ್ರೆ ಫುಲ್ಲಾಗಿ ಮುಗಿಯುತ್ತೆ ಮನೆ ಕ್ಲೀನಿಂಗು. ಹಾಗೆ ಸಂಜೆ ಆಯಿತಾ ಟೀ ಮಾಡಿ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಹೀರೆಕಾಯಿ, ಬಾಳೆಕಾಯಿ ಮತ್ತು ಬಜ್ಜಿ ಮೆಣಸಿಕಾಯಿ ಎಲ್ಲ 3 ಹೆಚ್ಚಿದ್ದೀವಿ ಬಜ್ಜಿ ಮಾಡಲಿಕ್ಕೆ ಅಂದ್ಬಿಟ್ಟು. ಹಾಗೆ ನೈಟ್ ಅಡುಗೆಗೆ ಇನ್ನೇನು ಮಧ್ಯಾಹ್ನದ ಸಾಂಬಾರು ಇತ್ತಲ್ಲ ಅದನ್ನೇ ಊಟ ಮಾಡ್ಕೊಂಡ್ವಿ, ಅನ್ನ ಸಾಂಬಾರನ್ನ. ಜೈ ಬಜ್ಜಿ ಹಾಕ್ತಾಯಿದ್ದೀನಿ, ಹೇಳ್ಕೊಡ್ತಾಯಿದ್ದೀನಿ ಯಾವ ಥರ ಹಾಕಬೇಕು ಹೆಜ್ಬಿಟ್ಟು ಬಾಳೆಕಾಯಿ ಮತ್ತು ಮೆಣಸಿಕಾಯಿ ಬಜ್ಜಿನ ಅಂದ್ಬಿಟ್ಟು. ನೋಡಿ ಜಸ್ಟ್ ಹಿಂಗೆ ತಿನ್ನಾಗಿ ಹಿಂಗೆಲ್ಲ ಇದು ಮಾಡ್ತೀವಲ್ವಾ ಫಸ್ಟು, ಅದು ಕಲೆ ಬರಬಾರ್ದು ಅಂದರೆ ಏನು ಮಾಡಬೇಕು, ಹಿಂಗೆ ಎಷ್ಟಾದ್ಮೇಲೆ ಸರಿಯಾಗಿ ಇದು ಮಾಡಬೇಕು. ಬಾಯ್, ನೆಕ್ಸ್ಟ್ ಹೊಸ ವ್ಲಾಗ್ ಸಿಗ್ತೀನಿ.